ಯಾವ ವಾಕ್ಯ ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೋ ನೀವು ಆಮೇನ್ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗುವಂಥ ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ನೀವು ಕಮೆಂಟ್ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿ. ಖಚಿತವಾಗಿ ತಪ್ಪದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಿಂದ, ಯಾವ್ಯಾವ ತಾಲೂಕುಗಳಿಂದ, ಯಾವ್ಯಾವ ಪಟ್ಟಣಗಳಿಂದ ಈ ವಾಕ್ಯನ ವೀಕ್ಷಿಸ್ತಾ ಇದ್ದೀರೋ ಆ ಪಟ್ಟಣಗಳ ಹೆಸರು ಬರೆದು ದೇವರಿಗೆ ಸ್ತೋತ್ರ ಮಾಡ್ರಿ. ಆ ಪಟ್ಟಣಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರತಿ ಪ್ರಾರ್ಥನಾ ಮನವಿಗಳಿಗೋಸ್ಕರ ತಪ್ಪದೆ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಪ್ರಾರಂಭದಿಂದ ನೀವು ಜಾಯ್ನ್ ಆದಂಥವ್ರು ಮಧ್ಯದಲ್ಲಿ ಕಟ್ಟಾಗುವಂಥ ಪ್ರಯತ್ನ ಮಾಡಬೇಡ್ರಿ. ದೇವ್ರ ವಾಕ್ಯ ಕೇಳ್ರಿ, ಆಶೀರ್ವದಿಸಲ್ಪಟ್ಟು ನೀವು ಹೋಗ್ತಾ ಇದ್ದೀರಿ. ನಿಮ್ಮ ಪ್ರಾರ್ಥನೆಯಲ್ಲಿ ಈ ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡ್ರಿ, ಖಚಿತವಾಗಿ ಅದ್ಭುತ ನೋಡ್ತೀರಿ. ನೆಹೆಮೀಯನು ಬರೆದ ಪುಸ್ತಕ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. ನೆಹೆಮೀಯ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. ಯೆರೂಸಲೇಮಿನ ಪೌಳಿಗೋಡೆ ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು. ಈಗ ನಾನು ವಾಕ್ಯ ಓದಿದಂಥ ಸಂದರ್ಭ ಏನಂದರೆ ಯೆರೂಸಲೇಮಿನಲ್ಲಿ ಆಲಯ ಒಡೆದಾಕಿದ್ದಾರೆ. ಯೆರೂಸಲೇಮಿನಲ್ಲಿ ಆಲಯ ಒಡೆದಾಕಿದ್ದಾರೆ. ಅದರ ಬಾಗಿಲುಗಳನ್ನ, ಆಲಯದ ಬಾಗಿಲುಗಳನ್ನ ಬೆಂಕಿಯಿಂದ ಸುಟ್ಟಾಕಿದಾರಂತ ಈ ಒಂದು ವರ್ತಮಾನವು ನೆಹೆಮೀಯನ ಕಿವಿಗೆ ಬೀಳುವಾಗ, ಈ ಸುದ್ದಿ ನೆಹೆಮೀಯನ ಕಿವಿಗೆ ಬೀಳುವಾಗ ಅವನ ಹೃದಯದಲ್ಲಿ ಬಾಂಬ್ ಹಾಕಿದಂಗಾಗಿದೆ. ಭಾಳ ಅವನ ಹೃದಯಕ್ಕೆ ನೋವುಂಟಾಗಿ ಹೃದಯದಲ್ಲಿ ಆ ಸುದ್ದಿ ಕೇಳಿ ಹೃದಯದಲ್ಲಿ ತಟ್ಕೊಳ್ಳೋಕ್ಕಾಗಲಾರ್ದೆ ನೆಲದ ಮೇಲೆ ಕೂತ್ಕೊಂಡು ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭಿಸಿದ್ದಾನೆ, ಗೋಳಾಡ್ಲಿಕ್ಕೆ ಪ್ರಾರಂಭಿಸಿದ್ದಾನೆ, ಬಾಧೆ ಪಡ್ಲಿಕ್ಕೆ ಪ್ರಾರಂಭಿಸಿದ್ದಾನೆ. ಚೆನ್ನಾಗಿ ಕೇಳ್ರಿ. ಅಷ್ಟಲ್ಲದೆ ಹೇಗಾದರೂ ಮಾಡಿ ಆಲಯನ ಒಡೆದಾಕಿದ್ದಾರೆ. ಮತ್ತೆ ಆಲಯ ಕಟ್ಟಬೇಕಂತ ತೀರ್ಮಾನಿಸಿ ಕೆಲವು ದಿವಸಗಳವರೆಗೆ ದುಃಖಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವ್ರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ನೆಹೆಮೀಯನು. ಆಲಯ ಒಡೆದಾಕಿದ್ದಾರೆ, ಆಲಯದ ಬಾಗಿಲುಗಳಿಗೆ ಬೆಂಕಿಯಿಂದ ಸುಟ್ಟಿದ್ದಾರೆ ಅನ್ನುವಾಗ ಅವನಿಗೆ ತುಂಬ ನೋವಾಗಿದೆ. ನೆಲದ ಮೇಲೆ ಕೂತ್ಕೊಂಡು ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾನೆ, ಗೋಳಾಡ್ಲಿಕ್ಕೆ ಪ್ರಾರಂಭಿಸಿದ್ದಾನೆ. ಅಷ್ಟೇ ಅಲ್ಲ, ಮತ್ತೆ ಆಲಯ ಕಟ್ಟಬೇಕಂತ ಹೃದಯದಲ್ಲಿ ತೀರ್ಮಾನಿಸಿ ದುಃಖಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವ್ರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಇದು ಅಲ್ಲಿರುವಂಥ ವಿಷಯ. ಮಗನ ಮಗಳೇ, ಸಹೋದರ ಸಹೋದರಿ, ಈ ನೆಹೆಮೀಯನ ಬಗ್ಗೆ ನಾವು ಓದಿದೀವಲ್ವಾ, ನಮಗೊಂದು ವಿಷಯ ಅರ್ಥ ಆಗ್ತಾ ಇದೆ. ಏನು ವಿಷಯಪ್ಪ ಅಂದರೆ, ನೆಹೆಮೀಯನಿಗೆ ಆಲಯದ ಮೇಲೆ ಬಾಧ್ಯತೆ ಇದೆ. ನೆಹೆಮೀಯನಿಗೆ ಆಲಯದ ಮೇಲೆ ಬಾಧ್ಯತೆ ಇದೆ, ಸಭೆ ಮೇಲೆ ಬಾಧ್ಯತೆ ಇದೆ, ಸೇವೆ ಮೇಲೆ ಬಾಧ್ಯತೆ ಇದೆ ಅಂತ ಈ ವಾಕ್ಯ ನಮಗೆ ತೋರಿಸ್ತಾ ಇದೆ. ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಸೂಪರ್. ಇದು ನೆಹೆಮೀಯನ ಒಳಗಡೆ ಆಲಯದ ಮೇಲೆ, ಸಭೆ ಮೇಲೆ, ಸೇವೆ ಮೇಲೆ ಇರುವಂಥ ಭಾರ ತೋರಿಸ್ತದೆ. ಮಗನ ಮಗಳೇ, ಸಹೋದರ ಸಹೋದರಿ, ತಮ್ಮ ಕುಟುಂಬದ ಮೇಲೆ ಒಂದೇ ಬಾಧ್ಯತೆ ಇರುವಂಥವ್ರನ್ನ ನಾವು ಒಂದು 5,000 ಜನನ ನಮ್ಮ ಮಧ್ಯದಲ್ಲಿ ತೋರಿಸ್ಬೋದು. ತಮ್ಮ ಕುಟುಂಬದ ಮೇಲೆ ಮಾತ್ರ ಬಾಧ್ಯತೆ ಇರುವಂಥವ್ರನ್ನ ಒಂದು 5,000 ಜನ ನಮ್ಮ ಮಧ್ಯದಲ್ಲಿ ತೋರಿಸ್ಬೋದು. ತಮ್ಮ ಗಂಡ ಮಕ್ಕಳ ಮೇಲೆ ಮಾತ್ರ ಬಾಧ್ಯತೆ ಇರುವಂಥವ್ರನ್ನ ಒಂದು 4,000 ಜನನ ನಮ್ಮ ಮಧ್ಯದಲ್ಲೇ ತೋರಿಸ್ಬೋದು. ತಮ್ಮ ದುಡಿಮೆ ವ್ಯಾಪಾರದ ವಿಷಯದಲ್ಲಿ ಮಾತ್ರ ಬಾಧ್ಯತೆ ಇರುವಂಥವ್ರನ್ನ ಒಂದು 3,000 ಜನನ ನಮ್ಮ ಮಧ್ಯದಲ್ಲಿ ತೋರಿಸ್ಬೋದು.
ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಒಳ್ಳೆ ಜಾಬಿಗೆ ಕಳಿಸ್ಬೇಕು, ನಮ್ಮ ಮಕ್ಕಳನ್ನ ಫಾರಿನಿಗೆ ಕಳಿಸ್ಬೇಕು, ನಮ್ಮ ಮಕ್ಕಳನ್ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಬೇಕಂತ ಬಾಧ್ಯತೆ ಇರುವಂಥವ್ರನ್ನ ಒಂದು 2,000 ಜನನ ನಮ್ಮ ಮಧ್ಯದಲ್ಲಿ ತೋರಿಸ್ಬೋದು. ನಮ್ಮ ಮಕ್ಕಳನ್ನ ಡಾಕ್ಟ್ರ್ ಮಾಡಬೇಕು, ನಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಬೇಕು, ನಮ್ಮ ಮಕ್ಕಳನ್ನ AC ಮಾಡಬೇಕು, ನಮ್ಮ ಮಕ್ಕಳನ್ನ DC ಮಾಡಬೇಕು, ನಮ್ಮ ಮಕ್ಕಳಿಗೆ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಆಸ್ತಿ ಮಾಡಬೇಕಂತ ಬಾಧ್ಯತೆ ಇರುವಂಥವ್ರನ್ನ 1,000 ಜನನಾದರೂ ನಮ್ಮ ಮಧ್ಯದಲ್ಲಿ ತೋರಿಸ್ಬೋದು. ಆದರೆ ಆಲಯದ ಮೇಲೆ ಬಾಧ್ಯತೆ ಇರುವವ್ರನ್ನ, ಸಭೆ ಮೇಲೆ ಬಾಧ್ಯತೆ ಇರೋವ್ರನ್ನ, ಸೇವೆ ಮೇಲೆ ಬಾಧ್ಯತೆ ಇರೋವ್ರನ್ನ 10 ಜನನ ನಾವು ತೋರ್ಸಕ್ಕಾಗಲ್ಲ. ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ದುಡಿಮೆ, ನಮ್ಮ ವ್ಯಾಪಾರ ಅಂತೇಳಿ ನಾವು ಬಾಧ್ಯತೆ ತಗೋಬಾರ್ದಂತ ಹೇಳ್ತಾ ಇಲ್ಲ. ಕುಟುಂಬದ ಮೇಲೆ ಬಾಧ್ಯತೆ ತಕ್ಕೋಬೇಕು, ಗಂಡ ಮಕ್ಕಳ ಮೇಲೆ ಬಾಧ್ಯತೆ ತಕ್ಕೋಬೇಕು, ದುಡಿಮೆ ವ್ಯಾಪಾರಗಳ ಮೇಲೆ ಬಾಧ್ಯತೆ ತಕ್ಕೋಬೇಕು, ಜಾಬ್ ಮೇಲೆ ಬಾಧ್ಯತೆ ತಕ್ಕೋಬೇಕು. ಆದರೆ ಬರೇ ಕುಟುಂಬ, ಮಕ್ಕಳು, ದುಡಿಮೆ, ವ್ಯಾಪಾರ ಅಂತ ಅದ್ರ ಮೇಲೆ ಒಂದೇ ಬಾಧ್ಯತೆ ತಕ್ಕೊಳ್ಳೋದಲ್ಲ, ಅದ್ರ ಜೊತೆಯಲ್ಲಿ ಆಲಯದ ಮೇಲೇನೂ, ಸಭೆ ಮೇಲೇನೂ, ಸೇವೆ ಮೇಲೇನೂ ಕೂಡ ಬಾಧ್ಯತೆ ತಕ್ಕೋಬೇಕು. ಮಗನೇ, ಸೋದರ ಸೋದರಿ, ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕನ್ನಿಸ್ತದೆ. ನ್ಯಾಯವಾಗಿ ಉತ್ತರ ಕೊಡ್ರಿ, ಯಥಾರ್ಥವಾಗಿ ಉತ್ತರ ಕೊಡ್ರಿ, ಸತ್ಯವಾಗಿ ಉತ್ತರ ಕೊಡ್ರಿ. ಏನಂದರೆ, ಕೆಲವು ವರ್ಷಗಳಂದರೆ ಒಂದು 3 ವರ್ಷದಿಂದ ಕರೋನಾ ಬಂದಿತ್ತು. ಕರೋನಾ ಬಂದಾಗ ಆಲಯಗಳೆಲ್ಲ ಮುಚ್ಚೋಗ್ಬಿಡ್ತು. ಎಲ್ಲ ಕಡೆ ಆಲಯ ಮುಚ್ಚೋಗ್ಬಿಡ್ತು. ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಆಲಯಗಳೆಲ್ಲ ಮುಚ್ಚೋಯ್ತು. ಎಲ್ಲಿ ಆರಾಧನೆ ಇಲ್ಲ. ಸೇವಕರಿಗೆ ತುಂಬ ಕಷ್ಟ ಆಯಿತು, ವಿಶ್ವಾಸಿಗಳಿಗೆ ತುಂಬ ಕಷ್ಟ ಆಯಿತು. ಯಾಕಂದರೆ ಆರಾಧನೆ ನಿಂತೋಗ್ಬಿಡ್ತು, ಆಲಯಗಳೆಲ್ಲ ಮುಚ್ಚೋಗ್ಬಿಟ್ಟು ಅಂತ ತುಂಬ ಕಷ್ಟ ಆಯಿತು. ಆಲಯಗಳು ಮುಚ್ಚುವುದ ಸಂದರ್ಭದಲ್ಲಿ ಎಷ್ಟು ಜನ ಭಾರದಿಂದ ಹತ್ತು ಅಯ್ಯ ಆಲಯ ತೆಗೆಯಲ್ಪಡ್ಲಪ್ಪ, ಮತ್ತೆ ಸೇವೆಗಳು ಜರಗಲಪ್ಪ, ಮತ್ತೆ ಆಲಯಗಳು ನಡಿಲಪ್ಪ ಅಂತ ಎಷ್ಟು ಜನ ನಿಜವಾಗ್ಲೂ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರೆ ಕೈ ತೋರಿಸ್ರಿ. ಇನ್ನೊಂದು ವಿಷಯ ಹೇಳ್ತೀನಿ. ಮಣಿಪುರ ಅಂತ ನಮ್ಮ ಒಂದು ರಾಜ್ಯ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಇದೊಂದು ರಾಜ್ಯ. ಇಲ್ಲಿ ಎಷ್ಟೋ ಮಂದಿನ ಹಂಗೆ ದೇವ್ರಿಗೆ ಸ್ತೋತ್ರ, ಎಷ್ಟೋ ಮಂದಿ ವಿಶ್ವಾಸಿಗಳನ್ನ ಕೊಂದಾಕಿದ್ದಾರೆ. ಎಷ್ಟೋ ಮಂದಿ ಸ್ತ್ರೀಯರಿಗೆ ಅತ್ಯಾಚಾರ ಮಾಡಿದ್ದಾರೆ. ಎಷ್ಟೋ ಮಂದಿ ಪಾಸ್ಟರ್ಗಳನ್ನ ಹೊಡೆದಿದ್ದಾರೆ, ಕೆಲವು ಪಾಸ್ಟರ್ಗಳನ್ನ ಸಾಯಿಸಿದ್ದಾರೆ. ಎಷ್ಟೋ ಸಭೆಗಳನ್ನ ಹೊಡೆದಾಕಿದ್ದಾರೆ, ನೆಲ ಸಮ ಮಾಡಿದ್ದಾರೆ. ಇದು ಟಿವಿಗಳಲ್ಲಿ ಬಂತು, ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಕೂಡ ಬಂತು. ಎಷ್ಟು ಜನ ಆವಾಗ ದೇವರೇ ಮಣಿಪುರದಲ್ಲಿ ದೇವ್ರ ಮಕ್ಕಳಿಗೆ ನಡೆಯುವಂಥ ಹಿಂಸೆನ ನಿಲ್ಲಿಸಪ್ಪ, ಹಿಂಸೆ ಪಡುವಂಥ ಮಕ್ಕಳನ್ನ ಕಾಪಾಡಪ್ಪ ಅಂತ ಎಷ್ಟು ಜನ ನಿಜವಾಗ್ಲೂ ಭಾರದಿಂದ ಪ್ರೇಯರ್ ಮಾಡಿದಿರಿ. ಆಲಯ ಕಟ್ಟುವಂಥ ಕೆಲಸ ಆರಂಭಿಸಿ 6ನೇ ವರ್ಷ. ಎಷ್ಟೋ ದಿನಗಳ ಆಲಯ ನಿಂತೋಗಿದೆ, ಎಷ್ಟೋ ದಿವಸಗಳು ಆಲಯದ ಕೆಲಸ ನಿಂತೋಗಿದೆ, ಹಣ ಇಲ್ದೋ ಇನ್ನೊಂದು ಕಾರಣದಿಂದ. ಎಷ್ಟು ಜನ ದೇವರೇ ಬೇಗ ಈ ಆಲಯ ಮುಗಿಲಪ್ಪ, ಬೇಗ ಈ ಆಲಯ ಕಂಪ್ಲೀಟ್ ಆಗಲಪ್ಪ ಅಂತ ಎಷ್ಟು ಜನ ಭಾರದಿಂದ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದ್ರಿ. ಕೈ ಎತ್ತರಿ. ಹೆಚ್ಚು ಜನ ಕೈ ಎತ್ತಿದ್ರಿ, ಇನ್ನು ಕೆಲವರು ಕೈ ಎತ್ತಿಲ್ಲ. ಕೈ ಕೆಳಗಿಳಿಸ್ರಿ. ಮಗನೇ, ಸಹೋದರ ಸಹೋದರಿ, ಆಲಯದ ಮೇಲೆ ನಮಗೆ ಬಾಧ್ಯತೆ ಇರಬೇಕು, ಸೇವೆ ಮೇಲೆ ನಮಗೆ ಬಾಧ್ಯತೆ ಇರಬೇಕು, ಸಭೆ ಮೇಲೆ ನಮಗೆ ಬಾಧ್ಯತೆ ಇರಬೇಕು, ಸುವಾರ್ಥ ವಿಷಯದಲ್ಲಿ ನಮಗೆ ಬಾಧ್ಯತೆ ಇರಬೇಕು, ಆತ್ಮಗಳ ವಿಷಯದಲ್ಲಿ ನಮಗೆ ಬಾಧ್ಯತೆ ಇರಬೇಕು. ಇನ್ನೊಂದು ವಿಷಯ ಏನಂದ್ರೆ, ಬಹಳ ಜನ ವಿಶ್ವಾಸಿಗಳು ಮಳೆ ಇಲ್ದಾಗ ಮಳೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಂತಾನ ಇಲ್ದಾಗ ಸಂತಾನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಣ ಇಲ್ದಾಗ ಹಣ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ದುಡಿಮೆ ವ್ಯಾಪಾರಗಳಿಲ್ದಾಗ ದುಡಿಮೆ ವ್ಯಾಪಾರ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಆರೋಗ್ಯ ಇಲ್ದಾಗ ಆರೋಗ್ಯ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಗಮನಿಸ್ರಿ. ಆದರೆ
ಬರೀ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಮಳೆ ಕೊಡಪ್ಪ ಅಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಸಂತಾನ ಇಲ್ದಾಗ ಸಂತಾನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ ಕಣ್ಣೀರಿನಿಂದ. ದುಡಿಮೆ ವ್ಯಾಪಾರಗಳಿಲ್ದಾಗ ದುಡಿಮೆ ವ್ಯಾಪಾರ ಕೊಡಪ್ಪ ಅಂತ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾರೆ. ಬಿಸ್ನೆಸ್ ವ್ಯಾಪಾರ ಇಲ್ದಾಗ ಬಿಸ್ನೆಸ್ ವ್ಯಾಪಾರ ಕೊಡಪ್ಪ ಅಂತ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾರೆ. ಹಣ ಇಲ್ದಾಗ ಹಣ ಕೊಡಪ್ಪ ಅಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಆರೋಗ್ಯ ಇಲ್ದಾಗ ಆರೋಗ್ಯ ಕೊಡಪ್ಪ ಅಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಆದರೆ ನೀವೇನು ಕುಟುಂಬಕ್ಕಾಗಿ, ಸಂತಾನಕ್ಕಾಗಿ, ಹಣದ ವಿಷಯಕ್ಕಾಗಿ, ಮಳೆಗಾಗಿ, ಆರೋಗ್ಯಕ್ಕಾಗಿ ನೀವೇನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ವಾ, ಆ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ದುಡಿಮೆ, ನಿಮ್ಮ ವ್ಯಾಪಾರ, ನಿಮ್ಮ ಗಂಡನ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಮಾತ್ರ ಬಾಧ್ಯತೆ ಇದೆ. ಸಭೆ ಮೇಲೆ, ಸೇವೆ ಮೇಲೆ ಬಾಧ್ಯತೆ ಆ ಕಣ್ಣೀರಿನ ಪ್ರಾರ್ಥನೆಗಳಲ್ಲಿ ಕಾಣ್ತಾ ಇಲ್ಲ. ನಾನು ಹೇಳೋದು ಕರೆಕ್ಟ್ ಆದರೆ ಆಮೇಲೆ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ದುಡಿಮೆ, ನಿಮ್ಮ ವ್ಯಾಪಾರ, ನಿಮ್ಮ ಗಂಡನ ಆರೋಗ್ಯ, ಅದ್ರ ಮೇಲೆ ಬಾಧ್ಯತೆ ಇದೆ ಹೊರತು ಸಭೆ ಮೇಲೆ, ಸೇವೆ ಮೇಲೆ ಆ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ಬಾಧ್ಯತೆ ಕಾಣಿಸ್ತಾ ಇಲ್ಲ. ಕರೆಕ್ಟಾ? ಓಕೆ. ಮಗನ ಮಗಳೇ, ಸೋದರಿ ಅನ್ನಳು ಭಾಳ ಸಾರಿ ಪ್ರಾರ್ಥನೆ ಮಾಡಿದಳು ಕಣ್ಣೀರಿನಿಂದ. ದೇವರೇ ನನ್ನ ಮಕ್ಕಳು ಕೊಡು, ದೇವ್ರು ನನ್ನ ಮಕ್ಕಳು ಕೊಡು, ದೇವ್ರು ನನ್ನ ಮಕ್ಕಳು ಕೊಡು. ದೇವರ ಆ ಪ್ರಾರ್ಥನೆ ಕೇಳಿಲ್ಲ. ಯಾಕಂದರೆ ಆಕೆ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ಆಕೆ ಬಾಧ್ಯತೆ ಒಂದೇ, ಆಕೆ ಕಣ್ಣೀರಿನಲ್ಲಿ ಪ್ರಾರ್ಥನೆಯಲ್ಲಿ ಕಾಣಿಸಿದೆ. ಒಂದಿನ ಆಲೋಚನೆ ಮಾಡಿದಳು, ಎಷ್ಟು ಕಣ್ಣೀರು ಸುರಿದು ಪ್ರಾರ್ಥನೆ ಮಾಡೋದು ಉತ್ತರ ಬರ್ತಾ ಇಲ್ಲ ಅಂತ. ಇವತ್ತು ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ, ಒಂದು ನ್ಯೂ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡಿದ್ದಾಳೆ. ಏನಂತ ಗೊತ್ತಾ? ಆ ಹೊಸ ಪಾಯಿಂಟ್ ಏನು ಆ್ಯಡ್ ಮಾಡಿ ಪ್ರೇಯರ್ ಮಾಡಿದಾಳೆ ಗೊತ್ತಾ? ದೇವಾ, ನೀನು ಮಗನನ್ನು ಕೊಟ್ಟರೆ ನಿನ್ನ ಸೇವೆಗೆ ಕೊಟ್ಟು ಬಿಡ್ತೀನಪ್ಪ. ನನ್ನ ಮಗನನ್ನು ಆಲಯದಲ್ಲೇ ಬಿಟ್ಟು ಬಿಡ್ತೀನಪ್ಪ ಸೇವ್ ಮಾಡಲಿಕ್ಕೆ ಅಂತ ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡಿದ್ದಾಳೆ. ದೇವರಿಗೆ ಆಕೆ ಪ್ರಾರ್ಥನೆಯಲ್ಲಿ ಆಕೆ ಬಾಧ್ಯತೆಯನ್ನು ಕಾಣಿಸಿದೆ, ಸಭೆ ಮೇಲೆ ಬಾಧ್ಯತೆಯನ್ನು ಕಾಣಿಸಿದೆ. ಬರುವ ವರ್ಷದಲ್ಲಿ ದೇವರು ಆಕೆಗೆ ಗಂಡು ಮಗುವನ್ನು ಕೊಟ್ಟಿದ್ದಾನೆ. ಯಾಕೋಬನಿಗೆ ತುಂಬ ಕಷ್ಟ ಬಂದಿದೆ. ಯಾಕೋಬನ್ ತುಂಬ ಕಷ್ಟದಲ್ಲಿದ್ದಾನೆ. ಯಾವಾಗ ನನ್ನ ಅಣ್ಣ ಬಂದು ನನ್ನನ್ನು ಹೊಡೆದಾಕ್ತಾನೋ, ಯಾವಾಗ ನನ್ನ ಅಣ್ಣ ಬಂದು ನನ್ನನ್ನು ಸಾಯಿಸ್ತಾನೋ ಅಂತ ಭಯದಲ್ಲಿ ಮುಳುಗಿದ್ದಾನೆ. ಇನ್ನು ಅಣ್ಣನಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತೇಳಿ ಬಂಧುಗಳ ಹತ್ರ ಹೋಗ್ಬೇಕಂತ ಹೋಗ್ತಾ ಇದ್ದಾನೆ. ನಮ್ಮ ಬಂಧುಗಳು ಎಂಥವ್ರೋ ಏನೋ, ನಮ್ಮ ಬಂಧುಗಳು ಒಳ್ಳೆಯವರ ಕೆಟ್ಟವರಂತ ಗಲಿಬಿಲಿಯಲ್ಲಿ ಮುಳುಗಿದ್ದಾನೆ. ನನ್ನ ಪ್ರಶ್ನೆ, ಯಾಕೋಬನ್ ಪ್ರೇಯರ್ ಮಾಡ್ತಿರ್ಲಿಲ್ವಾ? ಯಾಕೋಬನ್ ಪ್ರೇಯರ್ ಮಾಡಿದ್ರು ಕೂಡ ಯಾಕೆ ಇಷ್ಟು ಕಷ್ಟಗಳು? ಯಾಕೋಬನ್ ಡೈಲಿ ಪ್ರೇಯರ್ ಮಾಡ್ತಾನೆ, ಬೆಳಿಗ್ಗೆ ಪ್ರೇಯರ್ ಮಾಡ್ತಾನೆ, ಮಧ್ಯಾಹ್ನ ಪ್ರೇಯರ್ ಮಾಡ್ತಾನೆ, ರಾತ್ರಿ ಪ್ರೇಯರ್ ಮಾಡ್ತಾನೆ. ಆದರೆ ಯಾಕೆ ಸಾಯುವಂಥ ಒಂದು ಪರಿಸ್ಥಿತಿಗಳು? ಯಾಕೆ ಇಂಥದ್ದು ದೊಡ್ಡ ಶೋಧನೆಗಳು? ಒಂದಿನ ನಾನು ಇಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ, ಯಾಕೆ ದೇವ್ರೆ ನನಗಿಂಥ ಶೋಧನೆ ಅಂತ ಅಂದ್ಕೊಂಡು ಒಂದು ದಿನ ತನ್ನ ಪ್ರಾರ್ಥನೆಯಲ್ಲಿ ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡಿದ್ದಾನೆ. ಏನಂತ ಪಾಯಿಂಟ್ ಆ್ಯಡ್ ಮಾಡ್ಯಾನ ಗೊತ್ತಾ? ಓದ್ತೀನಿ, ಕೇಳಿಸ್ಕೋ. ಆದಿಕಾಂಡ 28ನೇ ಅಧ್ಯಾಯ 20-22. ಅಯ್ಯಾ, ನೀನು ನನ್ನ ಸಂಗಡ ಇದ್ದು ನಾನು ಹೋಗುವ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು, ದೇವರ ಸಭೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸ್ತೇನೆ ಅಂತ ಪ್ರಾರ್ಥನೆಯಲ್ಲಿ ಆ್ಯಡ್ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ. ಯಾಕೋಬನ ಪ್ರಾರ್ಥನೆಯಲ್ಲಿ
ಅವನ ಬಾಧ್ಯತೆನೂ ಇದೆ, ಸಭೆ ಮೇಲೆ ಬಾಧ್ಯತೆನೂ ಇದೆ, ಆಲಯದ ಮೇಲೆ ಬಾಧ್ಯತೆನೂ ಇದೆ. ದೇವರನ್ನು ಇದನ್ನು ನೋಡಿ ಯಾಕೋಬನಿಗೆ ಕುರಿಗಳನ್ನು ಕೊಟ್ಟು, ಪಶುಗಳನ್ನು ಕೊಟ್ಟು, ಹೆಚ್ಚಾಗಿ ಆಸ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವನ ಪ್ರಾರ್ಥನೆಯಲ್ಲಿ ಬರೀ ಅವನ ಬಾಧ್ಯತೆ ಮಾತ್ರ ಇತ್ತು, ಆಲಯದ ಮೇಲೆ ಬಾಧ್ಯತೆ. ಇವಾಗ ಏನು ಕಾಣ್ತಾ ಇದೆ ಆಲಯದ ಬಾಧ್ಯತೆ? ಇಲ್ಲೇನು ಕಲ್ಲಿಟ್ಟಿನಲ್ಲಪ್ಪ, ಇದನ್ನು ನಾನು ಇದೇ ಜಾಗದಲ್ಲಿ ನಾನು ಸಭೆ ಮಾಡ್ತೇನೆ, ಕಟ್ತೇನೆ, ಆಲಯ ಕಟ್ತಾನೆ. ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10% ಪಾಲು ನಿನ್ನ ಸೇವೆಗೆ ಸಮರ್ಪಿಸ್ತೀನಿ. ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡುವಾಗ ದೇವರು ಗಮನಿಸಿದ, ಅವನ ಮೇಲೇನೂ ಬಾಧ್ಯತೆ ಇದೆ, ಆಲಯದ ಮೇಲೇನೂ ಬಾಧ್ಯತೆ ಇದೆ. ಇದನ್ನು ಗಮನಿಸಿ ಕುರಿಗಳನ್ನು ಕೊಟ್ಟು, ಪಶುಗಳನ್ನು ಕೊಟ್ಟು, ಆಸ್ತಿಯನ್ನು ಕೊಟ್ಟು, ಬಂಗಾರವನ್ನು ಕೊಟ್ಟು, ಸಂಪತ್ತನ್ನು ಅಧಿಕವಾಗಿ ಕೊಟ್ಟು ಆಶೀರ್ವದಿಸಿದ್ದಾರೆ. ಹಿಜ್ಕೀಯ ರಾಜ ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾನೆ. ಎಂಥ ರೋಗದಲ್ಲಿ ಬಿದ್ದಿದ್ದಾನೆ? ಡಾಕ್ಟ್ರು ಉಳಿಯಲ್ಲ ಅಂದಿದ್ದಾರೆ, ಪ್ರವಾದಿಗಳು ಉಳಿಯಲ್ಲ ಅಂದಿದ್ದಾರೆ, ದೊಡ್ಡ ದೊಡ್ಡ ಆಸ್ಪತ್ರೆಯವರು ಉಳಿಯಲ್ಲ ಅಂದಿದ್ದಾರೆ. ಚೆನ್ನಾಗಿ ಹೇಳ್ರಿ, ನಾನು ಅಂತೀನಿ, ಅದಕ್ಕಿಂತ ಮುಂಚೆ ಹಿಜ್ಕೀಯ ರಾಜ ಪ್ರಾರ್ಥನೆ ಮಾಡಿರಲಿಲ್ವಾ? ಅದಕ್ಕಿಂತ ಮುಂಚೆ ಹಿಜ್ಕೀಯ ರಾಜ ಪ್ರಾರ್ಥನೆ ಮಾಡಲಿರ್ಲಿಲ್ವಾ? ಮತ್ತೆ ಮಾಡಿದ್ರು ಯಾಕೆ ಸಾಯುವಂಥ ರೋಗದಿಂದ ದೇವ್ರು ಕಾಪಾಡ್ತಾ ಇಲ್ಲ? ಇವತ್ತು ಒಂದು ದಿನ ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಏನು ಹೊಸ ಪಾಯಿಂಟ್ ಗೊತ್ತಾ? ಅಯ್ಯ 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 ಅಯ್ಯ, ನೀ ನನ್ನ ಸ್ವಸ್ಥ ಮಾಡಿದ್ರೆ, ನೀ ನನ್ನ ಗುಣಪಡಿಸಿದ್ರೆ, ನೀ ನನ್ನ ಬದುಕಿಸಿದ್ರೆ, ಬರೋ ವಾರದಲ್ಲೇ ನಿನ್ನ ಆಲಯದಲ್ಲಿ ಇರ್ತೀನಯ್ಯ. ನಿನಗೆ ಒಳ್ಳೆಯವನಾಗಿ ನಡ್ಕೊಳ್ತೀನಯ್ಯ, ನಿನಗೆ ಭಯ ಭಕ್ತಿಯುಳ್ಳವನಾಗಿ ನಡ್ಕೊಳ್ತೀನಯ್ಯ. ದೇವರಿಗೆ ಪ್ರಾರ್ಥನೆಯಲ್ಲಿ ಅವನ ಮೇಲೇನು ಬಾಧ್ಯತೆ ಕಾಣಿಸಿದೆ, ಆಲಯದ ಮೇಲೇನು ಬಾಧ್ಯತೆ ಕಾಣಿಸಿದೆ. ಮಾನ್ಯತೆಯಿಂದಲೇ ದೇವರು ಸ್ವಸ್ಥಪಡಿಸಿದ್ದಾನೆ. ಮುಂದಿನ ಭಾನುವಾರ ಆಲಯದಲ್ಲಿ ಹಿಜ್ಕೀಯ ರಾಜ ದೇವರನ್ನ ಆರಾಧಿಸ್ತಾ ಇದ್ದಾನೆ. ಎಸ್ತೇರಳ ಕಾಲದಲ್ಲಿ ದಶೋತ್ರ ಎಂಥ ಕಷ್ಟ ಬಂದಿದೆ ಅಂದರೆ, ಯಹೂದ್ಯರಿಗೆ ಇಡೀ ಯಹೂದ್ಯ ಜನಾಂಗವೇ ನಾಶವಾಗುವ ಸ್ಥಿತಿ ಬಂದಿದೆ. ಎಸ್ತೇರಳ ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿರಲಿಲ್ವಾ? ದೇವ್ರ ಮಗಳು ನಿಮ್ಮಂಗೆ ಪ್ರೇಯರ್ ಮಾಡಿದಾಳೆ. ಅದಕ್ಕಿಂತ ಮುಂಚೆ ಮೊರ್ದಕೈ ಪ್ರಾರ್ಥನೆ ಮಾಡ್ತಿರ್ಲಿಲ್ವಾ? ಅರೆ ಡೈಲಿ ಮಾಡ್ತಾ ಇದ್ದೇನ್ರಿ. ಆದ್ರೆ ಯಾಕೆ ಇಂಥ ಶೋಧನೆ? ಮತ್ತೆ ಯಾಕೆ ದೇವ್ರು ಕಾಪಾಡ್ತಾ ಇಲ್ಲ? ಎಸ್ತೇರಳು ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಾಳೆ. ಪ್ರೇಯರ್ ಮಾಡಬೇಕಾದ್ರೆ ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡ್ತಾಳೆ. ಅದು ಉಪವಾಸವಾಗಿತ್ತು. ಅಯ್ಯ, ನನ್ನನ್ನು ಕಾಪಾಡು, ನನ್ನ ಜನರನ್ನು ಕಾಪಾಡು. ನನ್ನನ್ನೊಂದೇ ಅಲ್ಲ, ನನ್ನನ್ನು ಕಾಪಾಡು, ನನ್ನ ಜನರನ್ನು ನಾಶನದಿಂದ ತಪ್ಪಿಸುವಂತ ಪ್ರಾರ್ಥನೆ ಮಾಡಿದ್ದಾಳೆ. ಕರ್ತನಿಗೆ ಆಕೆಯ ಪ್ರಾರ್ಥನೆಯಲ್ಲಿ ಆಕೆ ಬಾಧ್ಯತೆಯನ್ನು ಕಾಣಿಸಿದೆ, ಆತ್ಮಗಳ ಕುರಿತಾದಂಥ ಬಾಧ್ಯತೆಯನ್ನು ಕಾಣಿಸಿದೆ. ದೇವರು ನೆಕ್ಸ್ಟ್ ಆಶ್ಚರ್ಯವಾಗಿ ಯಹೂದ್ಯರನ್ನ ಎಸ್ತೇರಳ ಪ್ರಾರ್ಥನೆಯ ಮೂಲಕ ಆಶ್ಚರ್ಯವಾಗಿ ದೇವರು ಕಾಪಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮಗನಿ ಮಗಳೇ, ಸೋದರಿ, ನೀವು ಮಳೆ ಇಲ್ದಾಗ ಮಳೆ ಬರಲಪ್ಪ ಅಂತ ಪ್ರಾರ್ಥನೆ ಮಾಡ್ತೀರಿ. ಅದ್ಭುತ ನಡೆಯಲ್ಲ. ಯಾಕೆಂದ್ರೆ ಆ ಪ್ರೇಯರ್ನಲ್ಲಿ ಬರೀ ನಿಮ್ಮ ಬಾಧ್ಯತೆ ಒಂದೇ ಇದೆ.
ನಿಮ್ಮ ಬಾಧ್ಯತೆ ಒಂದೇ ಇದೆ. ದೇವಾ, ಒಳ್ಳೆ ಮಳೆ ಬಂದರೆ, ಒಳ್ಳೆ ಬೆಳೆ ಬಂದರೆ, ಆ ಬೆಳೆಯಲ್ಲಿ 10ರಲ್ಲೊಂದು ಪಾಲು ನಿನ್ನ ಆಲಯಕ್ಕೆ ಸಮರ್ಪಿಸ್ತೀನಯ್ಯ. ನಿನ್ನ ಮಂದಿರಕ್ಕೆ ನಾನು 10ರಲ್ಲಿ ಒಂದು ಪಾಲು ಸಮರ್ಪಿಸ್ತೇನೆ ಅಂತ ಈ ಹೊಸ ಪಾಯಿಂಟ್ ಆಡ್ ಮಾಡಿ ಪ್ರೇಯರ್ ಮಾಡು. ದೇವರ ಅದ್ಭುತ ಮಾಡ್ತಾನೆ. ಸಂತಾನಕ್ಕಾಗಿ ಪ್ರಾರ್ಥಿಸ್ತಾ ಇದೀಯಾ? ನಡೆಯಲ್ಲ. ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ಆ ಪ್ರಾರ್ಥನೆ ಕೆಲವು ಸಾರಿ ದೇವ್ರು ಕೇಳಲ್ಲ. ಈಗ ಒಂದು ಮಾತು ಹೇಳ್ತೀನಿ ಕೇಳು. ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಏನಂತ ಗೊತ್ತಾ? ಅಯ್ಯ, ನಿನ್ನ ಮಗನನ್ನು ಕೊಟ್ರೆ, ನಿನ್ನ ಮಗನನ್ನು ಕೊಟ್ರೆ, ನಿನ್ನ ಮಗನನ್ನು ಕೊಟ್ರೆ ನಿನ್ನ ಮಗನಾಗಿ ನಾನು ಬೆಳೆಸ್ತೀನಪ್ಪ. ವಾರ ವಾರ ಆಲಯ ಕರ್ಕೊಂಬರ್ತೀನಪ್ಪ. ನಿನಗೆ ಪ್ರಯೋಜನವಾಗಿ ಬೆಳೆಸ್ತೀನಪ್ಪ. ಸಾಧ್ಯವಾದ್ರೆ ನಿನ್ನ ಸೇವೆಗೂ ಕೂಡ ಕೊಡ್ತೀನಪ್ಪ. ಈ ಪಾಯಿಂಟ್ ಆಡ್ ಮಾಡು. ಈ ಪಾಯಿಂಟ್ ಆಡ್ ಮಾಡು. ದೇವರು ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ಮಗನ ಬಗ್ಗೆನೂ ಬಾಧ್ಯತೆ ಇರೋದು ನೋಡಿ, ಆಲಯದ ಮೇಲೆ ಬಾಧ್ಯತೆ ಇರೋದು ನೋಡಿ, ಅನ್ನಳಿಗೆ ಸಂತಾನ ಕೊಟ್ಟ ದೇವರು ನಿನಗೂ ಸಂತಾನ ಕೊಡ್ತಾನೆ. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಹಾಸಿಗೆಯಲ್ಲಿ ಬಿದ್ದಿದೆಯಾ? ಪ್ರೇಯರ್ ಮಾಡ್ತಾ ಇದ್ದೀವಿ, ದೇವ್ರು ನನ್ನ ಸ್ವಸ್ಥ ಮಾಡು, ದೇವ್ರು ನನ್ನ ಸ್ವಸ್ಥ ಮಾಡು, ದೇವ್ರು ನನ್ನ ಸ್ವಸ್ಥ ಮಾಡು. ಏನು ನಡೆಯಲ್ಲ. ದೇವ್ರು ನನ್ನ ಸ್ವಸ್ಥ ಮಾಡು. ಯಾಕೆಂದರೆ ನಿನ್ನ ಪ್ರೇಯರ್ನಲ್ಲಿ ಬರೀ ನಿನ್ನ ಮೇಲೆ ಮಾತ್ರ ಬಾಧ್ಯತೆ ಇದೆ. ಸ್ವಸ್ಥವಾಗಿ ಬಂದು ಏನು ಮಾಡ್ತೀಯ? ಈ ಪಾಯಿಂಟ್ ಆ್ಯಡ್ ಮಾಡಿ, ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಏನಂತ? ಅಯ್ಯಾ, ನೀ ನನ್ನ ಸ್ವಸ್ಥ ಮಾಡಿದರೆ, ನೀ ನನ್ನ ಗುಣ ಮಾಡಿದರೆ, ನೀ ನನ್ನ ವಾಸಿ ಮಾಡಿದರೆ, ನೀ ನನ್ನ ಜೀವನದಲ್ಲಿ ಅದ್ಭುತ ಮಾಡ್ರೆ, ನೀ ನನಗೆ ಆರೋಗ್ಯ ಕೊಟ್ರೆ, ದೇವರು ಇಂಥ ಅದ್ಭುತ ನನ್ನ ಜೀವನದಲ್ಲಿ ಮಾಡ್ಯಾನಂತ ಅನೇಕರಿಗೆ ಸಾಕ್ಷಿ ಹೇಳ್ತೀನಪ್ಪ. ಅನೇಕರಿಗೆ ನಾನು ಸಾಕ್ಷಿ ಹೇಳ್ತೀನಪ್ಪ. ನೀನು ಮಾಡಿದ ಅದ್ಭುತನ ಅನೇಕರಿಗೆ ಸಾರಿ ಅನೇಕರನ್ನ ನಿನ್ನ ಆಲಯಕ್ಕೆ ನಡೆಸ್ತೀನಪ್ಪ, ರಕ್ಷಣೆಗೆ ನಡೆಸ್ತೀನಪ್ಪ ಅಂತ ಪ್ರೇಯರ್ ಮಾಡು. ನಿನ್ನ ಬಾಧ್ಯತೆಯನ್ನು ದೇವ್ರು ನೋಡಿ, ಆಲಯದ ಮೇಲಿನ ಬಾಧ್ಯತೆ ನೋಡಿ, ಮಾರನೇ ದಿನಾನೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತೆ నా దేవుడు కార్యం చేస్తాడు. ನನ್ನ ದೇವರು ಕಾರ್ಯ ಮಾಡ್ತಾರೆ. ದುಡಿಮೆ ವ್ಯಾಪಾರ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತೀಯಾ? ಏನು ಕೊಡ್ಬೇಕು ದುಡಿಮೆ ವ್ಯಾಪಾರ ನಿನಗೆ? ಆ ಪ್ರಾರ್ಥನೆಗೆ ಅದ್ಭುತ ನಡೆಯಲ್ಲ. ದೇವಾ, ನೀನು ಒಳ್ಳೆ ದುಡಿಮೆ ಕೊಟ್ಟರೆ, ಒಳ್ಳೆ ಬಿಸ್ನೆಸ್ ಕೊಟ್ಟರೆ, ಒಳ್ಳೆ ವ್ಯಾಪಾರ ಕೊಟ್ಟರೆ ನಿನ್ನ ಆಲಯ ಕಟ್ತೀನಪ್ಪ, ನಿನ್ನ ಆಲಯ ಕಟ್ತೀನಪ್ಪ, ನಿನ್ನ ರಾಜ್ಯ ಕಟ್ತೀನಪ್ಪ ಅಂತ ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ನಿನ್ನ ಮೇಲೆ ಬಾಧ್ಯತೆ ನೋಡಿ, ಆಲಯದ ಮೇಲೆ ನಿನಗಿರುವ ಬಾಧ್ಯತೆ ನೋಡಿ, ದೇವರು ನಿನ್ನ ದುಡಿಮೆಗಳನ್ನು, ಬಿಸ್ನೆಸ್ಗಳನ್ನು ಆಶೀರ್ವಾದ ಮಾಡ್ತಾರೆ. ಜಾಬ್ ಕೊಡಪ್ಪ ಅಂತ ಪ್ರಾರ್ಥಿಸ್ತಾ ಇದ್ದೀರಾ? ಜಾಬ್ ಕೊಡಪ್ಪ ಅಂತ ಪ್ರಾರ್ಥಿಸ್ತಾ ಇದ್ದೀರಾ? ಏನ್ ನಡೆಯಲ್ಲ. ನಿಮ್ಮ ಪ್ರಾರ್ಥನೆಯಲ್ಲಿ ಬರೀ ನಿಮ್ಮ ಬಗ್ಗೆ ಮಾತ್ರ ಬಾಧ್ಯತೆ ಇದೆ. ಅದಕ್ಕೆ ಈ ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಅಯ್ಯ, ನೀನು ಜಾಬ್ ಕೊಟ್ಟರೆ, ನೀನು ಜಾಬ್ ಕೊಟ್ಟರೆ ವಾರ ವಾರ ನಿನ್ನ ಆಲಯದಲ್ಲಿ ಇರ್ತೀನಪ್ಪ, ವಾರ ವಾರ ನಿನ್ನ ಆಲಯದಲ್ಲಿ ಇರ್ತೀನಪ್ಪ, ಒಂದು ವಾರ ನಿನ್ನ ಆಲಯ ಮಿಸ್ ಮಾಡಲ್ಲಪ್ಪ. ನನಗೆ ಜಾಬಲ್ಲಿ ಬಂದಂಥ ಮೊದಲೇ ಸ್ಯಾಲ್ರಿ ನಿನ್ನ ಸೇವೆ ಕೊಡ್ತೀನಯ್ಯ. ಪ್ರತಿ ತಿಂಗಳು ದಶಮ ಭಾಗ ಕಾಣಿಕೆ ಮಿಸ್ ಮಾಡಲ್ಲಯ್ಯ. ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಬರುವ ದಿನಗಳಲ್ಲಿ, ಬರುವ ತಿಂಗಳಲ್ಲಿ ಆ ಜಾಬ್ ನಿನ್ನ ಕೈ ಸೇರುವಂತೆ ನನ್ನ ದೇವರು ಕಾರ್ಯ ಮಾಡ್ತಾರೆ. ಆಮೇನ್. ಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ,
ನಿನ್ನ ಪ್ರಾರ್ಥನೆಯಲ್ಲಿ ಬರೀ ನಿನ್ನ ಬಗ್ಗೆ ಮಾತ್ರ ಬಾಧ್ಯತೆ ಇರಬಾರ್ದು, ಆಲಯದ ಮೇಲೇನು ಸೇವೆ ಮೇಲೇನು ಬಾಧ್ಯತೆ ಇದ್ರೆ ಖಚಿತವಾಗಿ 100% ನಾನು ಹೇಳಲ್ಲ, నా దేవుడు చెప్తున్నాడు, ಅದ್ಭುತ ಜರುಗುತ್ತೆ. ನಾವು ಹಳೆ ಆಲಯ ಕಟ್ತಾ ಇದ್ವಿ, ಅಂದರೆ ಈ ಆಲಯ ಅಲ್ಲ, ಇದಕ್ಕಿಂತ ಮುಂಚೆ ಈ ಜಾಗದಲ್ಲಿ ಇನ್ನೊಂದು ಆಲಯ ಇತ್ತು. ಅದು 120 ಅಡಿ ಉದ್ದ, 50 ಅಡಿ ಆಗಲ್ಲ. ಅದನ್ನ ಒಡೆದಾಕಿದ್ವಿ. ಅದನ್ನು ಕಟ್ಟೋದಕ್ಕಿಂತ ಮುಂಚೆ ಶಾಮಿಯಾನದಲ್ಲಿ ಆರಾಧನೆ ಮಾಡ್ತಿದ್ವಿ. ಶಾಮಿಯಾನ ಹಾಕ್ಕೊಂಡು ಆರಾಧನೆ ಮಾಡ್ತಿದ್ವಿ. ಶಾಮಿಯಾನ ಹಾಕ್ಕೊಂಡು ಆರಾಧನೆ ಮಾಡಬೇಕಾದ್ರೆ ಒಂದು ಭಾನುವಾರ ಚರ್ಚ್ ಕಟ್ಟತ್ತೀವಿ, ಪ್ರೇಯರ್ ಮಾಡ್ರಿ ಅಂತ ಹೇಳ್ತಿದ್ದೆ ನಾನು. ಆವಾಗ ಒಂದು ಏಡ್ಸ್ ರೋಗಿ ಬಂದಾನ. ಆತ ಏನು ಕೆಲಸ ಮಾಡ್ತಾನಂದರೆ, ಕಲ್ಲು ಹೊಡೆದು, ಬುನಾದಿ ಕಲ್ಲು, ಸೈಜ್ ಕಲ್ಲು ಹೊಡೆದು ಮಾರಿ ಅದರಿಂದ ಅವ್ರು ಜೀವನ ಮಾಡ್ತಾರೆ. ಕಲ್ಲುಗಳನ್ನು ಒಡೆಯೋದು ಜೀವನ ಮಾಡುವಂಥ ವ್ಯಕ್ತಿ. ಆತ ಏಡ್ಸ್ ರೋಗ ಬಂದು ಯಾರೋ ನಿಮ್ಮಂಥವ್ರು ಸುವಾರ್ತೆ ಹೇಳಿ ಆಲಯ ಕರ್ಕೊಂಬಂದಿದ್ದಾರೆ. ನಾವು ಆಲಯ ಕಟ್ಟಬೇಕು, ನಾವು ಶಾಮಿಯಾನದಲ್ಲೇ ಪ್ರೇಯರ್ ಮಾಡ್ತೀವಿ, ನಮಗೊಂದು ಆಲಯ ಕೊಡಂಗೆ ಪ್ರೇಯರ್ ಮಾಡಿರಿ ಅಂದರೆ ಈ ವ್ಯಕ್ತಿ ಕೇಳಿಸ್ಕೊಂಡನ. ಪ್ರೇಯರೆಲ್ಲ ಮುಗೀತು, ಲಾಸ್ಟಿಗೆಲ್ಲ ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತೀರಲ್ವ, ಆ ಥರ ಬಂದಾಗ ನಾನು ಹೇಳಿದೆ ಆತನಿಗೆ, ಸಾರ್ ನನಗೆ ಏಡ್ಸ್ ರೋಗ ಬಂದಿದೆ ಸಾರ್, ಡಾಕ್ಟ್ರ್ ನನ್ನನ್ನು ಉಳಿಯಲ್ಲ ಆಗಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಸಾರ್, ಮೆಡಿಷನ್ ತಿಂತಾ ಇದ್ದೀನಿ ಸಾರ್, ನನಗೇನು ಪ್ರಯೋಜನ ಆಗ್ತಾಯಿಲ್ಲ ಸರ್, ತುಂಬ ವಾಮಿಟ್ ಎಲ್ಲ ಬರ್ತದೆ ಸಾರ್, ನನಗಾಗಿ ಪ್ರೇಯರ್ ಮಾಡ್ರಿ ಸರ್ ಅಂದ. ನಾನಂದೆ, ನೀನೇನು ಚಿಂತೆ ಮಾಡಬೇಡ, ದೇವ್ರ ಮೇಲೆ ನಂಬಿಕೆ ಇಡು, ನನ್ನ ದೇವ್ರ ಮೇಲೆ ನಂಬಿಕೆ ಇಡು, ದೇವ್ರ ಅದ್ಭುತ ಮಾಡ್ತಾನಂದೆ. ಆತ ತಿರುಗಿ ನಾನು ಹಂಗೆ ಹೇಳಿದ್ರೆ ನಾನು ಮುಂದೆ ಪ್ರೇಯರ ಸ್ಟಾರ್ಟ್ ಮಾಡಿಬಿಟ್ಟ. ನನ್ನ ಹತ್ರ ಹೇಳ್ದಂಗೆ ಐತಿ, ಆತ ದೇವ್ರಿಗೆ ಪ್ರೇಯರ್ ಮಾಡ್ದಂಗೆ ಐತಿ. ಏನಂದರೆ, ದೇವಾ ನೀನು ನನ್ನ ಸ್ವಸ್ಥ ಮಾಡಿದರೆ, ನಿಜ ನನ್ನ ಹತ್ರ ಮಾತಾಡ್ತಾ ಪ್ರೇಯರ್ ಮಾಡ್ತಾ ಇದ್ದೇನೆ, ದೇವಾ ನೀನು ನನ್ನ ಸ್ವಸ್ಥ ಮಾಡಿದರೆ, ನೀ ನನ್ನ ಬದುಕಿಸಿದ್ರೆ, ನನ್ನನ್ನು ಈ ಭಯಂಕರವಾದ ರೋಗದಿಂದ, ಏಡ್ಸ್ ರೋಗದಿಂದ ನನ್ನನ್ನು ಕಾಪಾಡಿದರೆ, ಸಾಯೋವರೆಗೂ ನಿನ್ನ ಆಲಯದಲ್ಲಿ ಇರ್ತೀನಯ್ಯ. ಅಷ್ಟೇ ಅಲ್ಲ, ಈ ಆಲಯ ಕಟ್ತೀವಂತ ಪಾಸ್ಟರ್ ಇವತ್ತು ಆಲಯದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನನ್ನ ಕೈಯಿಂದಾನೇ ನಾನೇ ಈ ಆಲಯಕ್ಕೆ ಎಷ್ಟು ಕಲ್ಲುಗಳು ಬೇಕೋ ಅಷ್ಟು ಕಲ್ಲುಗಳನ್ನ ನಾನೇ ಒಡೆದು ಆಲಯ ಕಟ್ಲಿಕ್ಕೆ ಕೊಡ್ತೀನಯ್ಯ. ಅವನು ಪ್ರಾರ್ಥನೆಯಲ್ಲಿ ಅವನ ಮೇಲೇನೋ ಬಾಧ್ಯತೆ ಕಾಣಿಸಿದೆ, ಆಲಯದ ಮೇಲೇನೋ ಬಾಧ್ಯತೆ ಕಾಣಿಸಿದೆ. ದೇವರಿದನ್ನು ನೋಡಿ ಕೆಲವೇ ತಿಂಗಳಲ್ಲಿ ಆಶ್ಚರ್ಯವಾಗಿ ಏಡ್ಸ್ ರೋಗದಿಂದ ಅದ್ಭುತವಾಗಿ ದೇವರ ಹೊರಗೆ ತಂದು ಸ್ವಸ್ಥ ಮಾಡಿದ್ದಾನೆ. ಅವನು ಸ್ವಸ್ಥತೆ ಹೊಂದಿದ ಮೇಲೆ ಮೊದಲು ಕಟ್ಟಿದ ಆಲಯಕ್ಕೆ ಎಷ್ಟು ಬುನಾದಿಗೆ ಕಲ್ಲುಗಳು ಬೇಕೋ ತಾನೇ ಹೊಡೆದುಕೊಂಡು ಲಾರಿಯಲ್ಲಿ ತುಂಬಿಕೊಂಡು ಆಲಯಕ್ಕೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಮೇಲೆ ಒಂದೇ ಬಾಧ್ಯತೆ ಇರಬಾರ್ದು, ಆಲಯದ ಮೇಲೆ ಬಾಧ್ಯತೆ ಇರಬೇಕು. ಡೈಲಿ ಪ್ರೇಯರ್ ಮಾಡ್ರೆ ಆಲಯಕ್ಕೋಸ್ಕರ. ನೀವು ದಿನಾ ಕಣ್ಣೀರು ಸುರಿಸಿ ಆಲಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಲ್ವಾ, ದಿನ ಸೇವಕರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೀರಲ್ವಾ, ದಿನ ಸೇವಕರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಲ್ವಾ, ಆತ್ಮಗಳು ನಮ್ಮ ಜೋಗಳ್ಳಿ ಸುತ್ತಮುತ್ತ ಪ್ರತಿ ಗ್ರಾಮ ರಕ್ಷಣೆಗೆ ಬರಬೇಕಂತ ಪ್ರಾರ್ಥನೆ ಮಾಡ್ತೀರಲ್ವಾ, ನಿಮ್ಮ ಹಳ್ಳಿಗಳಿಗೋಸ್ಕರ ರಕ್ಷಣೆಗೆ ಬರಬೇಕಂತ ಪ್ರಾರ್ಥನೆ ಮಾಡ್ತೀರಲ್ವಾ. ದೇವರು ನಿಮ್ಮ ಹೃದಯದಲ್ಲಿ ಈ ಬಾಧ್ಯತೆ ನೋಡ್ತಾನೆ. ಈ ಬಾಧ್ಯತೆ ನೋಡಿ ನಿಮ್ಮ ಕುಟುಂಬದಲ್ಲಿ ದೇವರ ಅದ್ಭುತಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಇಷ್ಟೊತ್ತಿಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂತ. ಬರೇ ನಿಮ್ಮ ಬಾಧ್ಯತೆ ಪ್ರತಿಯೊಬ್ಬರಿಗೆ ಹೇಳ್ರಿ ಇವತ್ತು, ಅಯ್ಯ ಆಲಯದ ವಿಷಯದಲ್ಲಿ ಬಾಧ್ಯತೆ ತಗೊಳ್ತೇನೆ, ಸಭೆ ವಿಷಯದಲ್ಲಿ ಬಾಧ್ಯತೆ ತಗೊಳ್ತೇನೆ, ಆಲಯ ಕಟ್ಟುವ ವಿಷಯದಲ್ಲಿ ಬಾಧ್ಯತೆ ತಗೊಳ್ತೇನೆ, ನಶಿಸಿ ಸುವಾರ್ತೆ ತಿಳಿಯದೆ ನಿತ್ಯ ನರಕಕ್ಕೆ ಹೋಗುವಂಥ ಆತ್ಮಗಳ ವಿಷಯದಲ್ಲಿ ಬಾಧ್ಯತೆ ತಗೊಳ್ತೇನೆ.
ನಮ್ಮೂರು ರಕ್ಷಣೆಗೆ ಬರಲಿ ಅಂತ ಬಾಧ್ಯತೆ ತಗೊಳ್ತಾನೆ. ನಮ್ಮ ಬಂದಿಗಳು ರಕ್ಷಣೆಗೆ ಬರಲಿ ಅಂತ ಬಾಧ್ಯತೆ ತಗೊಳ್ತಾನೆ. ರಕ್ಷಣೆ ಹೊಂದಿದಿರುವಂಥ ನಮ್ಮ ಕುಟುಂಬಸ್ಥರು ರಕ್ಷಣೆಗೆ ಬರಬೇಕಂತ ಬಾಧ್ಯತೆ ತಗೊಳ್ತಾನೆ. ಸೇವಕರಿಗೆ ಪಾಸ್ಟರ್ ಸೇವಕರ ಕುಟುಂಬಕ್ಕೆ ಆರೋಗ್ಯ ವಿಷಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಾಧ್ಯತೆ ತಗೊಳ್ತಾನೆ. ಆ ಬಾಧ್ಯತೆ ನಿಮ್ಮಲ್ಲಿ ಬರುವಾಗ ನಾಳೆನೆ ದೇವರ ಅದ್ಭುತ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ.